ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2-3 ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ವಿಚಾರ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೆ ಈಡಾಗಿ ಬಿಟ್ಟಿತ್ತು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಕೇಸ್ ಕೂಡ ಇದೀಗ ಪ್ರಚಲಿತದಲ್ಲಿ ಕಾಣಿಸಿಕೊಳ್ತಾ ಇದೆ. ಮತ್ತೊಂದು ಲವ್ ಜಿಹಾದ್ ವಿಚಾರ ಇದೀಗ ಬೆಳಕಿಗೆ ಬಂದು ಬಿಟ್ಟಿದೆ. ಈ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಪ್ರಕರಣಗಳು ಯಾಕೆ ನಡೀತಾ ಇದ್ದಾವೆ? ಈ ಹಿಂದೆಯೂ ಕೂಡ ನೀವು ಗಮನಿಸಿದ್ದೀರಿ, ಮುಕರಪ್ಪ ಅನ್ನುವಂಥ ಯುವಕ ಒಬ್ಬ ಕಾಮಿಡಿ ಮಾಡಿಕೊಂಡು ಅಥವಾ ಹಾಸ್ಯವನ್ನ ಮಾಡಿಕೊಂಡು ಇದ್ದಂತ ವ್ಯಕ್ತಿ ಆತನದ್ದು ಕೂಡ ಲವ್ ಜಿಹಾದ್ ಅನ್ನುವ ರೀತಿಯಲ್ಲಿಯೂ ಕೂಡ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಹುಬ್ಬಳ್ಳಿ ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಪ್ರಾರಂಭಿಸಿ ಬಿಟ್ಟಿತ್ತು. ಪ್ರಚಾರ ಆದ ಬಳಿಕ ಈ ಲವ್ ಜಿಹಾದ್ ವಿಚಾರ ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ದೇಶದ ವ್ಯಾಪ್ತಿಯಲ್ಲಿಯೂ ಕೂಡ ಒಂದು ಕ್ಷಣ ಚರ್ಚೆಗೆ ಈಡಾಗಿ ಬಿಟ್ಟಿತ್ತು. ಈಗ ಆ ಒಂದು ಕೇಸ್ ಅಲ್ಲಿಗೆ ಮುಗಿದೋದ ಬಳಿಕ ಮತ್ತೆ ಈಗ ಲವ್ ಜಿಹಾದ್ ವಿಚಾರ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಹಿಂದೆಯೂ ಕೂಡ ನೀವು ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಧಾರವಾಡದಲ್ಲೂ ಕೂಡ ಜಿಮ್ ನಲ್ಲಿ ಬೇರೆ ಬೇರೆ ಹೆಣ್ಣು ಮಕ್ಕಳನ್ನ ಬಳಸಿಕೊಳ್ತಾರೆ ಅನ್ನುವ ರೀತಿಯಲ್ಲಿಯೂ ಕೂಡ ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಮುಲ್ಲಾ ಅನ್ನುವಂತಹ ವ್ಯಕ್ತಿಯ ಲವ್ ಜಿಹಾದ್ ವಿಚಾರವೂ ಕೂಡ ಬೆಳಕಿಗೆ ಬಂದು ಬಿಟ್ಟಿತ್ತು. ಈಗ ಇದರ ಬೆನ್ನಲ್ಲೇ ಮತ್ತೋರ್ವ ಯುವತಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನನ್ನನ್ನು ಕೂಡ ಬಳಸಿಕೊಂಡಿದ್ದಾರೆ, ಲವ್ ಜಿಹಾದ್ ಆಗಿದೆ, ನನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಈ ರೀತಿಯಾಗಿ ಒಂದು ದೂರನ್ನು ಕೂಡ ಒಂದು ನಾಲಾಯಕ ವ್ಯಕ್ತಿಯ ಮೇಲೆ ಕೊಟ್ಟಿದ್ದಾಳೆ ಅಂತಾನೆ ಹೇಳ್ಬಹುದು. ಆ ದೂರಿನಲ್ಲಿ ಏನೇನಿದೆ, ಆ ಯುವತಿ ಹೇಳ್ತಾ ಇರುವಂತದ್ದೇನು, ಆ ಲವ್ ಜಿಹಾದ್ ಅಂದ್ರೆ ಏನು, ಅಸಲಿಗೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಈ ಒಂದು ವ್ಯಕ್ತಿ ಅಥವಾ ಈಗ ಒಂದು ಹುಬ್ಬಳ್ಳಿಯಲ್ಲಿ ಇದೀಗ ದೂರು ದಾಖಲಾಗಿದೆಯಲ್ಲ, ಆ ದೂರು ದಾಖಲಾಗಿರುವ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದ್ರೆ, ಮುಫೀಸ್ ಮಿಯಾನ್ನವರ್ ಅನ್ನುವಂತ ವ್ಯಕ್ತಿ ಈತ ಮೂಲತಃ ಮುಸಲ್ಮಾನ್ ಧರ್ಮದವ. ಹಿಂದೂ ಯುವತಿಯನ್ನ ಪ್ರೀತಿಸಿ ಅವಳನ್ನ ಬಳಸಿಕೊಂಡಿರ್ತಾನೆ. ಅಕ್ಟೋಬರ್ ನಲ್ಲಿ ಮದುವೆ ಆಗಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಮಾಡಿಕೊಂಡಿರ್ತಾನಂತೆ. ಅದರಲ್ಲಿ ಅನೇಕ ರೀತಿಯಾದಂತಹ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಸತ್ಯಗಳು ಅರ್ಥ ಆದ ಬಳಿಕ ಆ ಯುವತಿಯ ಕುಟುಂಬದವರು ಅರ್ಥ ಮಾಡಿಕೊಂಡು ಆ ಒಂದು ಮದುವೆಯನ್ನ ನಿರಾಕರಿಸ್ತಾರೆ. ಅದಾದ ಬಳಿಕ ಯುವತಿ ಅದರ ಬಗ್ಗೆ ಲವ್ ಜಿಹಾದ್ ಅಂದ್ರೆ ಏನು, ಮುಸಲ್ಮಾನ್ ಧರ್ಮದ ಸಂಸ್ಕಾರಗಳು ಅಥವಾ ಮುಸಲ್ಮಾನ್ ಧರ್ಮ ಯಾವ ರೀತಿಯಾಗಿ ಇದೆ, ಈ ಎಲ್ಲಾ ವಿಚಾರವನ್ನು ಕೂಡ ಆ ಯುವತಿ ಅರ್ಥ ಮಾಡಿಕೊಳ್ತಾಳೆ. ಅದಾದ ಬಳಿಕ ಆಕೆ ಈ ಮದುವೆಗೆ ನಿರಾಕರಿಸಿ ಬಿಡ್ತಾಳೆ. ಮದುವೆಗೆ ನಿರಾಕರಿಸಿದ ಬಳಿಕ ಏನಾಗಿ ಬಿಡುತ್ತೆ ಅಂತಂದ್ರೆ, ಮುಂಚೆ ಈ ಒಂದು ಅವಳ ಜೊತೆಗೆ ದೈಹಿಕ ಸಂಪರ್ಕದಲ್ಲಿ ಏನಿರ್ತಾನೋ ಅಥವಾ ದೈಹಿಕ ಸಂಪರ್ಕದಲ್ಲಿ ಇದ್ದಂತ ವಿಡಿಯೋಗಳನ್ನ, ಫೋಟೋಗಳನ್ನ ಎಲ್ಲವನ್ನು ಕೂಡ ಈತ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದುಕೊಂಡು ಬಿಟ್ಟಿರ್ತಾನೆ. ಈ ಒಂದು ಯಾವತ್ತು ಇವಳು ನಾವು ಮದುವೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಅಥವಾ ಮದುವೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೋ, ಮದುವೆ ಕ್ಯಾನ್ಸಲ್ ಆಗುತ್ತೋ, ಅದಾದ ಬಳಿಕ ಆಕೆಯನ್ನ ಈ ವ್ಯಕ್ತಿ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳೋದಕ್ಕೆ ಮುಂದಾಗಿ ಬರ್ತಾನೆ. ಅವಳಿಗೆ ಈ ಬ್ಲಾಕ್ ಮೇಲ್ ಅನ್ನ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಯಾರು ಇಲ್ಲದಂತ ಸಂದರ್ಭದಲ್ಲಿ ಮನೆ ಕಡೆಗೆ ಬರ್ತಾ ಇರ್ತಾನೆ. ಆಗಾಗ ಬಂದು ಅವಳ ಮೇಲೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ತಾ ಇರ್ತಾನೆ. ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಸೊ ಈ ಒಂದು ವಿಷಯವನ್ನ ನಾನು ಹೇಳಿಬಿಟ್ರೆ ಇಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಗಿ ಬಿಡುತ್ತೆ ಅನ್ನುವ ಕಾರಣಕ್ಕೆ ಆ ಯುವತಿ ಸುಮ್ಮನೆ ಕೂತ್ಕೊಂಡು ಬಿಡ್ತಾಳೆ. ಯಾವತ್ತು ಈ ಒಂದು ಸಮೀರ್ ಮುಲ್ಲಾ ವಿಚಾರ ಈ ಬೆಳಕಿಗೆ ಬರೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ, ಇನ್ನು ನಾನು ಸೈಲೆಂಟ್ ಆಗಿ ಕೂತ್ಕೊಂಡು ಬಿಟ್ರೆ ನನ್ನ ಬದುಕು ನರಕ ಆಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ ಹಿಂದೂ ಯುವತಿ ಇದೀಗ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಹೇರಿ ಬಿಟ್ಟಿದ್ದಾಳೆ. ಸ್ನೇಹಿತರೆ, ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಈ ಹೆಣ್ಮಕ್ಳು ಕೂಡ ಅದು ಯಾಕೆ ಇಂಥ ಒಂದು ಮೂರ್ಖ ಕೆಲಸಕ್ಕೆ ಮುಂದಾಗ್ತಾರೋ ಗೊತ್ತಿಲ್ಲ, ಅಥವಾ ಅವರ ವಯಸ್ಸು ಅಥವಾ ಒಂದು ನಾಲಾಯಕರು ಮಾಡುವಂತ ಮೋಡಿಗಳು ಅದ್ಯಾವುದು ಕೂಡ ಗೊತ್ತಿಲ್ಲ. ಪ್ರೀತಿ ವಿಚಾರಕ್ಕೆ ಬರೋದಾದ್ರೆ ಜಾತಿ ಧರ್ಮ ಅದ್ಯಾವುದು ಕೂಡ ಇಲ್ಲ ಅಂತಾನೆ ಹೇಳ್ಬಹುದು. ಆ ಪ್ರೀತಿ ವಿಚಾರವನ್ನ ನಾನು ಮಾತನಾಡ್ತಾ ಇಲ್ಲ, ಬದಲಿಗೆ ಈ ಲವ್ ಜಿಹಾದ್ ಅನ್ನೋದಿದೆಯಲ್ಲ, ನಾನು ಮುಸಲ್ಮಾನರನ್ನ ದ್ವೇಷ ಮಾಡ್ತಾ ಇಲ್ಲ, ಮುಸಲ್ಮಾನರನ್ನ ನಾನು ಇನ್ನೇನೋ ಟೀಕೆ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನೋದು ನನ್ನ ಉದ್ದೇಶವೂ ಕೂಡ ಅಲ್ಲ. ಕೆಟ್ಟದಾಗಿ ಯಾವ ನಾಲಾಯಕ ಬೇರೆ ಹೆಣ್ಣು ಮಕ್ಕಳನ್ನ, ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಅಷ್ಟೇ ಅಲ್ಲದೆ ಬೇರೆ ಹೆಣ್ಣು ಮಕ್ಕಳನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುವಂತದ್ದು ಅಥವಾ ಕೆಟ್ಟದಾಗಿ ಬಳಸ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಯಾವನಿದ್ದಾನೋ ಆತನ ಕುರಿತಾಗಿ ಮಾತ್ರ ನಾನು ಮಾತನಾಡ್ತಾ ಇರುವಂತದ್ದು. ಸೊ ಈ ಮುಸಲ್ಮಾನ್ ಯುವಕರು ಅದ್ಯಾಕೆ ಹಿಂದೂ ಯುವತಿಯರ ಜೊತೆಗೆ ಬೆನ್ನು ಬೀಳ್ತಾರೋ ಅದು ಗೊತ್ತಿಲ್ಲ. ಸ್ನೇಹ ಅಂತದ್ದೆಲ್ಲವೂ ಕೂಡ ಸಹಜವಾಗಿ ಒಂದು ದೇಶ ಅಂದ ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಇರಬೇಕು, ಅಥವಾ ನಾವೆಲ್ಲರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಇದ್ದೇವೆ. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಎಲ್ಲರಿಗೂ ಒಂದು ಏಕತೆಯ ಭಾವ ಇರುತ್ತೆ. ಎಲ್ಲರೂ ಕೂಡ ಕೂತ್ಕೊಂಡಿರ್ತೀವಿ, ನಿಂತ್ಕೊಂಡಿರ್ತೀವಿ, ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಅಂತದ್ದೆಲ್ಲವೂ ಕೂಡ ಇರುತ್ತೆ. ಆದ್ರೆ ಈ ಪರಿಚಯ ಆದ ಬಳಿಕ ಈ ಪ್ರೀತಿ ಅನ್ನೋದಕ್ಕೆ ತಿರುಗಿದಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಎದುರಾಗಿ ಬಿಡುತ್ತೆ. ಲವ್ ಜಿಹಾದ್ ಅನ್ನುವಂತ ವಿಚಾರ ಮೇಲೆ ಬರೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸೊ ಈ ಒಂದು ಹುಬ್ಬಳ್ಳಿಯಲ್ಲಿ ಕೂಡ ಈಗ ಆಗಿರುವಂತ ವಿಚಾರ ಅದೇ. ಈ ಜಿಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆ ಒಂದು ಸಮೀರ್ ಮುಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಯುವತಿ ಏನಿದ್ಲೋ, ಯುವತಿಗೂ ಆ ಒಂದು ಸಮೀರ್ ಮುಲ್ಲಾಗೂ ಅವರ ಅಕ್ಕನಿಂದ ಅಥವಾ ಅವರ ಏನು ಫ್ರೆಂಡ್ಶಿಪ್ ಇಂದ
ಪರಿಚಯ ಆಗುತ್ತೆ. ಪರಿಚಯ ನಂತರ ಬೇರೆ ಬೇರೆ ರೀತಿಯಲ್ಲಿ ಹಾಗೆ ಬರುತ್ತೆ. ಟ್ಯಾಬ್ಲೆಟ್ಸ್ ತಗೊಳ್ಳೋವರೆಗೂ ಕೂಡ ಹೋಗ್ಬಿಟ್ಟಿದೆ ಅಂತಂದ್ರೆ ಈ ವ್ಯವಸ್ಥೆಗಳು ಹೇಗಿದ್ದಾವೆ ಅನ್ನೋದನ್ನ ನಾವು ಗಮನಿಸಲೇಬೇಕು. ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲದೆ ಈ ಗರ್ಭ ನಿರೋಧಕ ಟ್ಯಾಬ್ಲೆಟ್ಸ್ ಗಳು ಸಿಗ್ತಾವೆ ಅನ್ನೋದಾದ್ರೆ ಎಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ಅದು ಎಲ್ಲಿ ಸಿಗ್ತಾ ಇದ್ದಾವೆ, ಹೇಗೆ ಸಿಗ್ತಾ ಇದ್ದಾವೆ, ಅಲ್ಲಿನ ಪೊಲೀಸರು ಅದು ಹೇಗೆ ಕತ್ತೆ ಕಾಯ್ತಾ ಇದ್ದಾರೋ, ಅಥವಾ ಇಂಥ ಒಂದು ಕೆಟ್ಟ ವ್ಯವಸ್ಥೆ ಅದು ಯಾಕೆ ನಡೀತಾ ಇದೆಯೋ ಗೊತ್ತಾಗದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಗರ್ಭ ನಿರೋಧಕ ವಸ್ತುಗಳು ಏನೇ ಇರಬಹುದು, ಅಥವಾ ಟ್ಯಾಬ್ಲೆಟ್ಸ್ ಇರಬಹುದು, ಅಥವಾ ಮೆಡಿಸಿನ್ಸ್ ಬೇರೆ ಬೇರೆ ಏನೇ ಇರಬಹುದು, ಅದ್ಯಾವುದನ್ನು ಕೂಡ ಡಾಕ್ಟರ್ ಸೈನ್ ಇಲ್ಲದೆ ಅಥವಾ ಸಿಗ್ನೇಚರ್ ಇಲ್ಲದೆ ಅಥವಾ ಅದಕ್ಕೆ ಕಾರಣಗಳಿಲ್ಲದೆ ಅದನ್ನ ಯಾವುದಕ್ಕೂ ಕೂಡ ಎಲ್ಲಿಯೂ ಕೂಡ ಸಿಗದೇ ಇರುವಂತದ್ದು ರಿಸ್ಟ್ರಿಕ್ಷನ್ಸ್ ಗಳು ಇದ್ದಾವೆ. ಅದು ಯಾಕೆ ನಮ್ಮ ರಾಜ್ಯದಲ್ಲಿ ಅಪ್ಲೈ ಆಗ್ತಾ ಇಲ್ವಾ, ಅಥವಾ ಇಲ್ಲಿನ ವ್ಯವಸ್ಥೆಗಳು ಹಾಗಿದ್ದಾವ, ಅಥವಾ ಇಲ್ಲಿನ ಎಲ್ಲರೂ ಕೂಡ ಕೈ ಕಟ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಆ ಒಂದು ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಆ ಸಮೀರ್ ಮುಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿಯು ಕೂಡ ಒಂದು 4 ವಿಡಿಯೋಗಳನ್ನ ಶೇರ್ ಮಾಡಿಕೊಂಡಿದ್ದಾಳೆ. ಏನು ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಳ್ಳುವಂತದ್ದು. ಸೊ ಈಗ ಗಾಳಿಯಲ್ಲಿ ಓಡಾಡ್ತಾ ಇರುವ ಮಾತು ಏನು ಅಂತಂದ್ರೆ, ಸಮೀರ್ ವಿಡಿಯೋ ಮಾಡಿ ಕಳಿಸೋದಕ್ಕೆ ಹೇಳ್ತಾ ಇದ್ದಂತೆ, ಟ್ಯಾಬ್ಲೆಟ್ಸ್ ತಗೊಂಡಿರುವಂತದ್ದನ್ನ ನೀನು ವಿಡಿಯೋ ಮಾಡಿ ನನಗೆ ಶೇರ್ ಮಾಡು ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಂತೆ. ಅವನಿಗೆ ಏನು ಭಯ ಇತ್ತೋ ಅಥವಾ ಇನ್ನೇನೋ ಆಗ್ಬಿಡುತ್ತೋ ಅನ್ನುವಂಥದ್ದು ಏನಾದ್ರೂ ಇತ್ತೋ ಗೊತ್ತಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಟ ಮಾಡ್ತಾ ಇರುವಂತದ್ದು. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಎಂತ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು. ಈಗ ಆ ಟ್ಯಾಬ್ಲೆಟ್ಸ್ ಗಳು ಎಲ್ಲಿ ಸಿಗ್ತಾ ಇದ್ವು, ಆ ಟ್ಯಾಬ್ಲೆಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಯಾವ ಮೆಡಿಕಲ್ ಶಾಪ್ ಅಲ್ಲಿ ಸಿಕ್ಕಿದ್ದಾವೆ ಅಥವಾ ಯಾವ ವೈದ್ಯರ ಹತ್ರ ಸಿಕ್ಕಿದ್ದಾವೆ, ಇದೆಲ್ಲವನ್ನು ಕೂಡ ತನಿಖೆ ಮಾಡಬೇಕು. ಅದೇನೇ ಸಂಬಂಧಪಟ್ಟ ಹಾಗೆ ಅವರ ಲೈಸೆನ್ಸ್ ಅಂತದ್ದೇನಾದ್ರೂ ಇದ್ರೂ ಕೂಡ ಅದನ್ನ ಕೂಡಲೇ ರದ್ದು ಮಾಡಬೇಕು. ಈ ಮುಪೀಸ್ ನ ವಿಚಾರಕ್ಕೆ ಬರೋದಾದ್ರೆ, ಈ ಮುಪೀಸ್ ಕೂಡ ಆ ಒಂದು ಹೆಣ್ಣು ಮಗಳನ್ನ ಪರಿಚಯ ಮಾಡ್ಕೊಂಡಿರ್ತಾನೆ. ಹಾಗೆ ಒಂದು ಸಮಾರಂಭದಲ್ಲಿ ಪರಿಚಯ ಆಗುತ್ತೆ. ಪರಿಚಯ ನಂತರ ಪ್ರೀತಿಯಾಗಿ ಬರುತ್ತೆ. 2-3 ತಿಂಗಳಲ್ಲಿ ಇವಳು ಕೂಡ ಮೈ ಮರೆತು ಬಿಡ್ತಾಳೆ. ಮೈ ಮರೆತು ಆತನ ಜೊತೆಗೆ ಹೇಗೆಲ್ಲ ಕೆಟ್ಟದಾಗಿ ನಡೆದುಕೊಳ್ಳೋದಕ್ಕೆ, ಅಂದ್ರೆ ವೈಯಕ್ತಿಕ ದೇಹ ಸುಖಕ್ಕಾಗಿ ಹೇಗೆಲ್ಲ ಹೋಗಬಹುದು ಆ ರೀತಿಯಾಗಿ ಹೋಗಿ ಬರ್ತಾಳೆ. ಅದನ್ನ ಈ ಒಂದು ವ್ಯಕ್ತಿ ವಿಡಿಯೋಗಳನ್ನ ಮಾಡ್ಕೊಳ್ತಾನೆ. ವಿಡಿಯೋ ಮಾಡ್ಕೊಂಡು ತನ್ನ ಬಳಿ ಇಟ್ಕೊಳ್ತಾನೆ. ಮದುವೆ ಆಗೋದಕ್ಕೆ ಒತ್ತಾಯ ಮಾಡ್ತಾನೆ. ಮದುವೆ ಆಗೋದಕ್ಕೆ ಸಿದ್ಧತೆ ಅಂತದೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಆದ್ರೆ ಈ ವಿಚಾರ ಮನೆಯವರಿಗೆ ಗೊತ್ತಾದ ಬಳಿಕ, ಅದು ಮನೆಯವರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಈ ಒಂದು ಮದುವೆನ ನಿರಾಕರಿಸಿ ಬಿಡ್ತಾರೆ. ಅದಾದ ಬಳಿಕ ಅವಳನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ಬೇಕು ಅಥವಾ ಅವಳಿಗೆ ಹೇಗೆ ಬೇಕೋ ಹಾಗೆ ಬ್ಲಾಕ್ ಮೇಲ್ ಮಾಡಬೇಕು ಅನ್ನೋದಕ್ಕೆ ಮುಂದಾಗಿ ಬಿಡ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿ ಮನನೊಂದು ಬಿಟ್ಟಿರ್ತಾಳೆ. ಮನನೊಂದು ಬಳಿಕ ಈ ಒಂದು ಸಮೀರ್ ಮುಲ್ಲಾ ವಿಚಾರ ಸದ್ದು ಮಾಡ್ತಾ ಇದ್ದ ಹಾಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಇದೀಗ ಹೇರಿಬಿಟ್ಟಿದ್ದಾಳೆ. ಆ ಒಂದು ನಾಲಾಯಕನ ವಿರುದ್ಧ ದೂರನ್ನು ಕೂಡ ಕೊಟ್ಟು ಬಿಟ್ಟಿದ್ದಾಳೆ. ಸೊ ಇದು ಹುಬ್ಬಳ್ಳಿಯ ವಿಚಾರ, ಅಥವಾ ಈ ಸದ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಒಂದು ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ. ಇದು ಒಂದು ಕಡೆ ಆದ್ರೆ, ಇನ್ನು ನಾವು ಲವ್ ಜಿಹಾದ್ ಅಂದ್ರೇನು, ಅಧಿಕೃತವಾಗಿ ಈ ಲವ್ ಜಿಹಾದ್ ಅನ್ನೋದು ಎಲ್ಲಿ ಆರಂಭವಾಯಿತು, ಹೇಗೆ ಆರಂಭವಾಯಿತು ಅನ್ನೋದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಲವ್ ಜಿಹಾದ್ ಅಂದ್ರೆ ಆರಂಭದಲ್ಲಿ ನಾವು ಗಮನಿಸೋದಾದ್ರೆ, ಮುಸಲ್ಮಾನ್ ಯುವಕ ಅಥವಾ ಮುಸಲ್ಮಾನ್ ಯಾವುದೇ ವ್ಯಕ್ತಿ ಇರಬಹುದು, ಹಿಂದೂ ಯುವತಿಯರನ್ನ ಅಥವಾ ಬೇರೆ ಧರ್ಮದ ಯುವತಿಯರನ್ನ ಇಷ್ಟಪಡೋ ರೀತಿಯಲ್ಲಿ ನಟನೆ ಮಾಡುವಂತದ್ದು, ಪ್ರೀತಿ ಮಾಡುವಂತದ್ದಲ್ಲ, ಬಟ್ ನಟನೆ ಮಾಡುವಂತದ್ದು. ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ರನ್ನ ಚಿನ್ನ ಹಾಗೆ ಹೀಗೆ ಅಂತ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ನಾಲಾಯಕರು ಕಥೆಗಳನ್ನು ಕಟ್ಟಿರ್ತಾರಲ್ಲ, ಅಂತವರು ಈ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡಿಕೊಳ್ಳುವಂಥದ್ದು, ತಮಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುವಂಥದ್ದು. ಅದಾದ ಬಳಿಕ ಮದುವೆ ಅನ್ನುವಂಥದ್ದಾಗೋದು, ಅವ್ರನ್ನ ಒತ್ತಾಯ ಪೂರ್ವಕವಾಗಿ ತಮ್ಮ ಧರ್ಮಕ್ಕೆ, ಇಲ್ಲಿ ಮುಖ್ಯವಾಗಿ ಲವ್ ಜಿಹಾದ್ ಅನ್ನುವಂಥದ್ದು ಮುಖ್ಯವಾಗಿ ಹೈಲೈಟ್ ಆಗಿರುವಂತಹ ವಿಚಾರ ಏನು ಅಂತಂದ್ರೆ, ಅವರನ್ನ ಬಳಸಿಕೊಳ್ಳೋದು ಅಷ್ಟೇ ಅಲ್ಲದೆ ಅವರನ್ನ ಮದುವೆ ಆಗಿ ಒತ್ತಾಯ ಪೂರ್ವಕವಾಗಿ ಅವರ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಳ್ಳುವಂತಹದ್ದು. ಜೊತೆಗೆ ಅವರ ಜೊತೆ ಸಂಸಾರ ಅಂತದೆಲ್ಲವನ್ನು ಕೂಡ ಮಾಡಿ 1 ವರ್ಷ 2 ವರ್ಷ ಕಳೆದ ಬಳಿಕ ಅವರನ್ನ ಬೇರೆ ಯಾವುದೋ ಪ್ರದೇಶಕ್ಕೆ ಅಥವಾ ಇನ್ಯಾವುದೋ ಪ್ರದೇಶಕ್ಕೆ ಮಾರಾಟ ಮಾಡುವಂತದ್ದು ಅಥವಾ ಇನ್ನೇನೋ ಮಾಡುವಂತದ್ದನ್ನ ಲವ್ ಜಿಹಾದ್ ಅನ್ನುವ ರೀತಿಯಲ್ಲಿ ಕನ್ಸಿಡರ್ ಮಾಡಿರುವಂತದ್ದು. ಯಾವುದು ಕೂಡ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರುವಂತದ್ದಲ್ಲ. ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. 2009ರಲ್ಲಿ ಕೇರಳದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಕೂಡ ಹಾಗೆ ಬಿಡುತ್ತೆ. ಆ ಘಟನೆಯನ್ನ ಖಂಡಿಸಿ ಅಲ್ಲಿನ ಕೆಲವೊಂದಿಷ್ಟು ವಿರೋಧ ಪಕ್ಷದವರು ಆಗಿರ್ಬೋದು ಅಥವಾ ಬೇರೆ ಬೇರೆ ಧರ್ಮದವರು ಎಲ್ಲರೂ ಕೂಡ ಅದನ್ನು ವಿರೋಧವನ್ನು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಅಲ್ಲಿನ ಕೆಲವು ನಾಲಾಯಕರು ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳೋದಕ್ಕೆ ಮುಂದಾಗಿ ಬಿಟ್ಟಿರ್ತಾರೆ. ಅದು ಬೇರೆ ಬೇರೆ ರೀತಿಯಾದಂತದ್ದು ಒಂದು ತನಿಖೆ ಇದೆ. ಹಾಗಾಗಿ ಆ ತನಿಖೆ ಹಂತದಲ್ಲಿ ಇರೋದ್ರಿಂದ ಅದರ ಬಗ್ಗೆ ನಾನು ಹೆಚ್ಚು ಇಲ್ಲಿ ವಿವರವನ್ನ ಕೊಡೋದಿಲ್ಲ. ಬದಲಿಗೆ ಈ ರೀತಿಯಾದಂತಹ ಒಂದು ಘಟನೆ ಕೇರಳದಲ್ಲಿ ನಡೆದಿರೋದ್ರಿಂದ ಅಲ್ಲಿಂದ 2009ರಿಂದ ಈ ಲವ್ ಜಿಹಾದ್ ವಿಚಾರವಾಗಿ ಅಥವಾ ಲವ್ ಜಿಹಾದ್ ಅನ್ನುವಂಥದ್ದು ಪ್ರಚಾರಕ್ಕೆ ಬಂದಿರುವಂತಹದ್ದು. ಇದರ ಪೂರ್ವದಲ್ಲಿ ಇದ್ಯಾವುದು ಲವ್ ಜಿಹಾದ್ ಆಗಿರಲಿ ಅಥವಾ ಇನ್ಯಾವುದೋ ಆಗಿರಲಿ ಇರಲಿಲ್ಲ. ಸೊ ಇದಿಷ್ಟು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲೇಬೇಕಾದಂತ ಅಂಶ. ಸೊ ಒಟ್ಟಾರೆಯಾಗಿ ಈ ಹೆಣ್ಣು ಮಕ್ಕಳಾಗಿರಬಹುದು ಅಥವಾ ಈ ಕೆಲವೊಂದಿಷ್ಟು ಗಂಡು ಮಕ್ಕಳು ನಾಲಾಯಕರು ಕೇವಲ ಈ ಮುಸಲ್ಮಾನ್ ಧರ್ಮದಲ್ಲಿ ಮಾತ್ರ ಇಲ್ಲ, ಎಲ್ಲಾ ಧರ್ಮದಲ್ಲೂ ಕೂಡ ಈ ಒಂದು ಹೆಣ್ಣು ಮಕ್ಕಳನ್ನ ಬಳಕೆ ಮಾಡಿಕೊಳ್ಳುವಂತವರು ಬೇಜಾನ್ ಜನ ಇದ್ದಾರೆ. ಆದ್ರೆ ಈ ಧರ್ಮಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಹೈಲೈಟ್ ಆಗುತ್ತೆ ಅಥವಾ ಜಾತಿ ಅಂತ ಯಾವುದಾದ್ರೂ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಅಲ್ಲೇ ಕೊಳತು ನಾರೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸೊ ಈ ರೀತಿಯಾದಂತಹ ಒಂದು ಪ್ರಕರಣ ಇದೀಗ
ಹುಬ್ಬಳ್ಳಿಯಲ್ಲಿ ಒಂದು ಪ್ರಚಲಿತದಲ್ಲಿ ಇರುವಂತಹದ್ದು. ಇದೀಗ ಮುಫೀಸ್ ಮಿಯಾನ್ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮುಂದಿನ ಹಂತದಲ್ಲಿ ಏನೇನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾರೆ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಅಥವಾ ಹೆಣ್ಣು ಮಕ್ಕಳಿಗೆ ನಾನು ವಿಶೇಷವಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಎಚ್ಚೆತ್ತುಕೊಳ್ಳಿ. ನೀವು ಯಾವುದೋ ಪ್ರೀತಿ ಇನ್ಯಾವುದೋ ವಿಚಾರಕ್ಕೆ ಇನ್ನೊಂದು ಯುವಕರ ಪ್ರೀತಿಗೆ ಬಲಿಯಾಗಿ ನಿಮ್ಮನ್ನ ನೀವು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಕೇವಲ ಒಂದೇ ಧರ್ಮದ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇಲ್ಲ, ಎಲ್ಲಾ ಧರ್ಮದ ಹೆಣ್ಣು ಮಕ್ಕಳು ಕೂಡ ಎಚ್ಚೆತ್ತುಕೊಳ್ಳಿ. ನಿಮ್ಮ ಒಂದು ವೈಯಕ್ತಿಕ ಬದುಕೇ ಬೇರೆ ಇರುತ್ತೆ. ಒಂದು ಹೆಣ್ಣುತನ ಅಂದ್ರೇನೆ ಬೇರೆ. ಹೆಣ್ಣುತನಕ್ಕೆ ತನ್ನದೇ ಆದಂತದ್ದು ಒಂದು ವ್ಯಾಲ್ಯೂ ಅಂತ ಇರುತ್ತೆ. ನಿಮ್ಮ ತನವನ್ನು ನೀವು ಕಳೆದುಕೊಂಡಂತ ಸಂದರ್ಭದಲ್ಲಿ ಸಮಾಜದಲ್ಲಿ ನಿಮಗೆ ಬೆಲೆ ಇರೋದಿಲ್ಲ, ನಿಮ್ಮ ಮನೆಗಳಲ್ಲಿ ನಿಮಗೆ ಬೆಲೆ ಇರೋದಿಲ್ಲ, ನಿಮ್ಮ ಸ್ನೇಹಿತರ ಬಳಿಗೂ ಕೂಡ ನೀವು ಏನು ಕೂಡ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಂತಹ ಪ್ರಸಂಗ ಬಂದಂತ ಸಂದರ್ಭದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ಕೂಡ ಸಾವಿಗೂ ಕೂಡ ಶರಣಾಗಿ ಬಿಡ್ತಾರೆ. ಇಂತಹ ಎಲ್ಲಾ ಪ್ರಕರಣಗಳು ಕೂಡ ನಾವು ಬಹುತೇಕ ಗಮನಿಸಿದ್ದೇವೆ. ಹಾಗಾಗಿ ಹೆಣ್ಣು ಮಕ್ಕಳು ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಯಾರದೇ ಪರಿಚಯ ಆಗಬಹುದು, ಮುಸಲ್ಮಾನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರೈಸ್ತ, ಬೌದ್ಧ, ಯಾವುದೇ ಧರ್ಮದ ವ್ಯಕ್ತಿ ಆಗಿರ್ಬೋದು, ಅವರ ಜೊತೆಗೆ ನೀವು ಎಷ್ಟು ಇರೋದಕ್ಕೆ ಸಾಧ್ಯನೋ ಅಥವಾ ಎಷ್ಟು ಒಡನಾಟ ಇಟ್ಕೊಳ್ಳೋದಕ್ಕೆ ಸಾಧ್ಯನೋ, ಯಾವ ಒಂದು ಗೆಳೆಯವರೆಗೂ ನೀವು ಇರೋದಕ್ಕೆ ಅವರ ಜೊತೆಗೆ ಸಾಧ್ಯನೋ ಅಲ್ಲಿವರೆಗೂ ಮಾತ್ರ ಇರಿ. ಆ ಒಂದು ಕ್ರಾಸ್ ಅಂತ ಇರುತ್ತೆ, ಆ ಕ್ರಾಸ್ ಯಾವತ್ತು ದಾಟಿ ಹೋಗೋದಕ್ಕೆ ಆ ವ್ಯಕ್ತಿ ಪ್ರಯತ್ನ ಮಾಡ್ತಾನೋ ಅಥವಾ ಆ ಒಂದು ವ್ಯಕ್ತಿ ಪ್ರಯತ್ನಿಸ್ತಾನೋ ಆ ಸಂದರ್ಭಕ್ಕೆ ಆತನಿಂದ ನೀವು ಹೊರಗಡೆ ಯಾವುದೇ ಮುಲಾಜಿಲ್ಲದೆ ಬಂದು ಬಿಡಿ. ಅದು ಯಾವುದೇ ರೀತಿಯಾದಂತಹ ಸ್ನೇಹ ಆದ್ರೂ ಕೂಡ ಅಷ್ಟೇ. ಹಾಗಾಗಿ ಈ ಒಂದು ಹೆಣ್ಣು ಮಕ್ಕಳು ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.